ಸನಾತನ ಧರ್ಮದಷ್ಟು ಸೈಂಟಿಫಿಕ್ಕು. ನಾನು ಎಜುಕೇಷನ್ ಮಿನಿಸ್ಟರ್ ಆದರೆ SSLC ಆದಮೇಲೆ ಆಮೇಲೆ 5 ವರ್ಷ ನಾನು ಎಲ್ಲರಿಗೂ ಟೀಚ್ ಮಾಡೋ ಸಬ್ಜೆಕ್ಟು ಸನಾತನ ಧರ್ಮ. SSLCವರೆಗೆ ಎಲ್ಲ ಓದ್ಕೊಳ್ಳಿ, ಹಿಸ್ಟ್ರಿ ಓದ್ಕೊಳ್ಳಿ, ಫಿಸಿಕ್ಸ್ ಓದ್ಕೊಳ್ಳಿ, ಮ್ಯಾಥಮೆಟಿಕ್ಸ್ ಓದ್ಕೊಳ್ಳಿ, ಇಂಗ್ಲೀಷು ಕನ್ನಡ ಓದ್ಕೊಳ್ಳಿ. ಆಮೇಲೆ ನೀವು ತಿಳ್ಕೊಳ್ಬೇಕಾದ್ದೇನು, ಸತ್ಯವನ್ನು ತಿಳಿಯುವ ಹಂಬಲ, ಸತ್ಯಾಕಾಂಕ್ಷಿ, ಸತ್ಯನಿಷ್ಠ, ಸತ್ಯಾಕಾಂಕ್ಷಿ. ಆ ಸತ್ಯಾಕಾಂಕ್ಷಿಯಾದ ವ್ಯಕ್ತಿಗೆ ಅವನು ಯಾವ ಕಾಲಕ್ಕೂ ಅವನಿಗೆ ಸಹಾಯಕ್ಕೆ ಬರುವುದೇ, ಅವನ ನೆರವಿಗೆ ಬರುವುದೇ ಏಕಮೇವ ಮಾರ್ಗ. ಯಾವುದು ಆ ಮಾರ್ಗ ಅಂತ ಕಂಡು ಹಿಡಿದು ಆ ಮಾರ್ಗಕ್ಕೆ ಸನಾತನ ಧರ್ಮ ಅಂತ ಹೆಸರಿಟ್ಟಿದ್ದು. ಮೊದಲೇ ಸನಾತನ ಧರ್ಮ ಕಂಡು ಹಿಡಿದುಬಿಟ್ಟು ಸತ್ಯಕ್ಕೆ ಇದು ಏಕಮೇವ ಮಾರ್ಗ ಅಂತ ಹೇಳಿದ್ದಲ್ಲ. ಆ ಮಾರ್ಗವನ್ನು ಕಂಡು ಹಿಡಿದವ್ರು 1 ದಿನವ 2 ದಿನವ ಆ ಶೋಧನೆ, ಆ ರಿಸರ್ಚ್ ವರ್ಕ್ ನಡೆದಿದ್ದು 1 ದಿನವ 2 ದಿನವ, ಸಾವಿರಾರು ವರ್ಷ. ಒಬ್ಬರ ವಿವೇಕಾನಂದರು. ಇಂಥ ವಿಷಯಗಳಿಗೆಲ್ಲ ಫೈನಲ್ ಅಥಾರಿಟಿನೇ ವಿವೇಕಾನಂದರು. ಇದು ಸನಾತನ ಧರ್ಮದಲ್ಲಿ ಬರೋ ಸಬ್ಜೆಕ್ಟೇ ಜೀವ ಮತ್ತು ಜಗತ್ತು, ಈಶ್ವರ ಅಂತ ಬರುತ್ತೆ. ಆ ಈಶ್ವರ ಅನ್ನುವಂಥದ್ದು ಇವೆರಡರ ಅತ್ಯಂತ ಸೂಕ್ಷ್ಮ ರೂಪ. ಅದರಿಂದಲೇ ಇದು ಬಂದಿರೋದು. ಜೀವ ಜಗತ್ತು ಎರಡೇ ಸಬ್ಜೆಕ್ಟ್ ಅಂದ್ಕೊಂಡ್ರೆ ಅದನ್ನೇ ಪ್ರವೃತ್ತಿ ನಿವೃತ್ತಿ, ಕ್ಷೇತ್ರ ಕ್ಷೇತ್ರಜ್ಞ, ಆಬ್ಜೆಕ್ಟ್ ಆ್ಯಂಡ್ ಸಬ್ಜೆಕ್ಟ್, ಹೀಗೆ ಮುಂದಿನ ದಿನಗಳು ಎಲ್ಲ ಎಲಾಬ್ರೇಟ್ ಮಾಡ್ಕೊಂಡು ಬಂದವು.